ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ನಾನು ಇವತ್ತು ಬಂದುಬಿಟ್ಟು ಕಾಫಿ ಪ್ರೀಮಿಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಇನ್ಸ್ಟಂಟಾಗಿ ನಾವು ಟ್ರಿಪ್ಪಲ್ಲೆಲ್ಲ ಹೋದಾಗ ಒಂದು ಈಸಿಯಾಗಿ ಬಜೆಟ್ ಫ್ರೆಂಡ್ಲಿ ಕೂಡ ಆಗುತ್ತೆ. ಆ್ಯಂಡ್ ನಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಅವೈಲೇಬಲ್ ಆಗಿರಲ್ಲ ಕೆಲವೊಂದು ಕಡೆ ಶಾಪ್ಗಳೆಲ್ಲ. ಹಿಂಗಾಗಿ ಈಸಿಯಾಗಿ ಇನ್ಸ್ಟಂಟಾಗಿ ಕಾಫಿ ಪೌಡ್ರನ್ನ ನಾನು ಮನೇಲೇ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಟ್ರಿಪ್ಗೆಲ್ಲ ಹೋದಾಗ ಹಿಂಗೆ ಮಾಡೋದು. ಅದಕ್ಕೂ ಮುಂಚೆ ನಾನೇನು ಮಾಡಿಬಿಟ್ಟೆ ಅಂದರೆ ಅನ್ನ ಸಾಂಬಾರು ಅಡುಗೆದೆಲ್ಲ ಒಂದು ಸೈಡ್ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ಟ್ರಿಪ್ಗೋಸ್ಕರ ನಾವು ಏನೇನು ಬೇಕು ಅದನ್ನೆಲ್ಲ ಪ್ಯಾಕಿಂಗು ಅದೆಲ್ಲ ಪ್ರಾಪರಾಗಿ ಮಾಡೋಕ್ಕಾಗುತ್ತೆ. ಹಿಂಗಾಗಿ ಫಸ್ಟ್ ಸ್ವಲ್ಪ ಫ್ರೂಟ್ಸ್ನ ತಿಂದ್ಬಿಟ್ಟು ಈ ಕಡೆ ಕಾಫಿ ಪ್ರೀಮಿಕ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೋಸ್ಕರ ನಾನು ನೆನ್ನೆನೇ ಡಿಮಾರ್ಟ್ಗೆ ಹೋಗಿ ಎಲ್ಲ ಏನೇನು ಥಿಂಗ್ಸ್ ಬೇಕಲ್ವ ಅದನ್ನೆಲ್ಲನೂ ತಗೊಂಡು ಬಂದಿದ್ದೆ. ಇದಕ್ಕೆ ಸಕ್ಕರೆ, ಕಾಫಿ ಪೌಡರು ಮತ್ತು ಹಾಲಿನ ಪೌಡ್ರು ಈ 3 ಇದ್ದರೆ ಸಾಕು ಇನ್ಸ್ಟಂಟ್ ಕಾಫಿ ನಿಮ್ಮದು ರೆಡಿ ಆಗುತ್ತೆ. ಯಾವಾಗ ಬೇಕಾದರೂ ಬಿಸಿನೀರಿದ್ದರೆ ಸಾಕು, ನೀವು ಎಲ್ಲಿ ಬೇಕಲ್ಲಿ ಒಂದು ಕಾಫಿ ಪೌಡ್ರನ್ನ ಮಾಡ್ಕೋಬೋದು. ಹಾಗೆ ನಾನು ಮೊನ್ನೆನೇ ಇವಾಗ ಕೇರಳ ಕಣ್ಣೂರು ಟ್ರಿಪ್ಪಿಗೆ ಹೋಗಿದ್ವಿ, ಅಲ್ಲಿ ಕೂಡ ಇದನ್ನ ಕ್ಯಾರಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು, ಜೊತೆಗೆ ಈಸಿಯಾಗಿತ್ತು. ಎಲ್ಲಿ ಬೇಕಲ್ಲಿ ರೂಮಲ್ಲೆಲ್ಲ ಕೂಡ ನಾವು ಆರಾಮಾಗಿ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಹಿಂಗಾಗಿ ಚೆನ್ನಾಗಿತ್ತು. ಇನ್ಸ್ಟಂಟ್ ಅವಲಕ್ಕಿ ಕೂಡ ನಾನು ಮಾಡ್ಕೊಂಡು ತಗೊಂಡು ಹೋಗಿದ್ದೆ. ನೆಕ್ಸ್ಟ್ ನಾನು ರೆಸಿಪಿನ ಶೇರ್ ಮಾಡ್ತೀನಿ, ಅದು ಕೂಡ ಚೆನ್ನಾಗಿ ಬಂತು. ಇಲ್ಲಿ ಬಂದುಬಿಟ್ಟು ಫಸ್ಟು ಸಕ್ಕರೆನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಕಾಫಿ ಪೌಡ್ರನ್ನ ಬಳಸ್ಕೋಬೇಕು. ಪೌಡ್ರ್ ಇರೋರು ಪೌಡ್ರ್ ಹಾಕೋಬೋದು, ಇಲ್ಲ ಸ್ವಲ್ಪ ಕಾಳು ಕಾಫಿ ಇದ್ದರೂ ಕೂಡ ನಡೆಯುತ್ತೆ. ಇನ್ನು ಅದಕ್ಕೆ 2 ಕಪ್ಪು ನೀವು ಹಾಲಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಈ ಥರ ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ಮಂತ್ವರೆಗೂ ಕೂಡ ಇದಕ್ಕೇನೂ ಆಗಲ್ಲ. ನೀವು ಮನೇಲೇ 1 ಸ್ಪೂನ್ ಹಾಕ್ಕೊಂಡು ಟ್ರೈ ನೋಡಿ. ನಿಮ್ಗೆ ಏನಾದ್ರು ಕಾಫಿ ಪೌಡ್ರ್ ಕಡಿಮೆ ಅನ್ನಿಸ್ತಾ ಇದೆಯಾ ಅಥವಾ ಹಾಲು ಪೌಡ್ರ್ ಜಾಸ್ತಿ ಬೇಕಾ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು. ಸಕ್ಕರೆ ಕಾಫಿ ಪೌಡ್ರನ್ನ ಈಕ್ವಲ್ ಹಾಕಿ, ಹಾಲು ಪೌಡ್ರನ್ನ 2 ಅಥವಾ 3 ಕಪ್ಪು ಹಾಕಿ. ಸೊ ಮನೇಲಿ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿ. ಆ ಪೌಡ್ರಿಗೆ 1 ಕಪ್ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು, ಕಾಫಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.